ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದಟ್ ಈಸ್ ಮೈಂಡ್ಫುಲ್ ಮೂಮೆಂಟ್. ಐ ಹೋಪ್ ಆಲ್ ಆರ್ ಡೂಯಿಂಗ್ ಗುಡ್. ಇವತ್ತಿನ ಕ್ಲಾಸಲ್ಲಿ ನಾವು ನೋಡ್ತಿದ್ದೀರಿ PGCET ಎಕ್ಸಾಮ್ಗೆ ಯಾರ್ಯಾರೆಲ್ಲ ಅಪ್ಲೈ ಮಾಡಬೇಕು ಅಂತ ಅಂದ್ಕೊಂಡಿರ್ತಾರಲ್ಲ ಅವ್ರಿಗೆ ಈ ವಿಡಿಯೋ ಆ್ಯಂಡ್ ಪ್ರಿಪ್ರೇಷನ್ ಮಾಡೋರಿಗೆ ಆ್ಯಂಡ್ ಹೆಂಗೆ PGCET ಏನಿದ್ದು ಆ್ಯಂಡ್ ಯಾರೆಲ್ಲ ಬರೀತಾರೆ ಅಂತ ತುಂಬ ಜನಕ್ಕೆ ಡೌಟ್ ಇರುತ್ತೆ. ಅವ್ರಿಗೆ ಈ ವಿಡಿಯೋ ವಿಡಿಯೋ ಸ್ಟಾರ್ಟ್ ಮಾಡೋಣ. ಆ್ಯಂಡ್ ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗ್ತೀರಾ, ಹಂಗೆ ವೀಡಿಯೋಸ್ ನೋಡ್ತೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಆ್ಯಂಡ್ ಒಂದು ವಿಷಯ ಹೇಳ್ತೀನಿ, ಎಲ್ಲ ತುಂಬ ಜನ ಕ್ವಶನ್ ಮಾಡೋದಂದರೆ ನೀವು ಸ್ಟೂಡೆಂಟಾ ಆ ಟೀಚರ್ ಅಂತ. ನಾನು ನಿಮ್ಮ ಥರ ಸ್ಟೂಡೆಂಟೇ. ನಾನು ಇವಾಗ 6th ಸೆಮ್ಮಲ್ಲಿದ್ದೀನಿ ಆ್ಯಂಡ್ ನಾನು PGCET ಎಕ್ಸಾಮ್ ಪ್ರಿಪೇರ್ ಆಗ್ತಿದ್ದೀನಿ. ಅದಕ್ಕೋಸ್ಕರ ನಾನು ಏನೇನೆಲ್ಲ ಇನ್ಫಾರ್ಮೇಷನ್ ಗ್ಯಾದರ್ ಮಾಡಿದ್ದೀನಿ PGCET ಎಕ್ಸಾಮ್ಗೆ, ಯಾರೆಲ್ಲ ಬರಿಬೋದು, ಏನಿದು, ಯಾಕೋಸ್ಕರ ಈ ಎಕ್ಸಾಮ್ನ ಬರೀತಾರೆ ಆ್ಯಂಡ್ ಯಾವ್ಯಾವ ಡೇಟಲ್ಲಿ ಬರೀತಾರೆ ಆ್ಯಂಡ್ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಈ ಎಕ್ಸಾಮ್ ಬರೀಕ್ಕೆ ಆ್ಯಂಡ್ ಮಾರ್ಕ್ಸ್ ಏನು, ಹೆಂಗೆ ಇದು ಮಾರ್ಕ್ಸ್, ಎಷ್ಟು ಮಾರ್ಕ್ಸು ಆ್ಯಂಡ್ ಹೆಂಗೆ ಬರೀತಾರೆ, ಏನು ಸಿಲಬಸ್ಸು ಅಂತ ತುಂಬ ಜನಕ್ಕೆ ಕ್ವಶನ್ ಇರುತ್ತೆ PGCET ಎಕ್ಸಾಮ್ ಬರೆಯೋರಿಗೆ. ಅದಕ್ಕೋಸ್ಕರನೇ ಈ ವಿಡಿಯೋ ನಿಮಗೋಸ್ಕರ. ಆ್ಯಂಡ್ ನಾನು PGCET ಎಕ್ಸಾಮ್ ಪ್ರಿಪೇರ್ ಆಗ್ತಿದ್ದೀನಿ. ನೆಕ್ಸ್ಟ್ ಬರೋ ವೀಡಿಯೋಸ್ ಎಲ್ಲ ನಾನು PGCET ಎಕ್ಸಾಮ್ ಪ್ರಿಪೇರ್ ಆಗೋದ್ರ ಬಗ್ಗೆನೇ ಇರುತ್ತೆ. ನೀವು ಕೂಡ PGCET ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಿದ್ರೆ ನಾನು ಒಂದು ವಾಟ್ಸಪ್ ಗ್ರೂಪ್ ಮಾಡ್ತೀನಿ, ಅದಕ್ಕೆ ಜಾಯ್ನ್ ಆಗಿ ದಿನ ನಾನು ಏನೇನು ಓದ್ತೀನೋ ಅದೆಲ್ಲ ಅಪ್ಡೇಟ್ ಬರುತ್ತೆ. ಆ್ಯಂಡ್ ತುಂಬ ಜನ ನೋಡಿರ್ತೀರ ಆಲ್ಮೋಸ್ಟ್ ಎಲ್ಲರೂ, ಅಂದರೆ ನಾನು ಕೊಡೋ ಕ್ವಶನ್ಸೇ ಅರ್ಧ ಬಂದಿರೋ. ತುಂಬ ಜನ ಕಮೆಂಟ್ಸ್ ಮಾಡಿದರೆ ನೀವು ಕೊಟ್ಟಿರೋ ಕ್ವಶನ್ಸೇ ಬಂದಿದೆ ಎಕ್ಸಾಮಲ್ಲಿ, ನಾನು ಸೂಪರಾಗಿ ಬರೆದೆ ಎಕ್ಸಾಮು, ನಿಮ್ಮ ನೋಟ್ಸ್ ಕೂಡ ತುಂಬ ಯೂಸ್ ಆಗಿದೆ ಅಂತ ಎಲ್ಲರಿಗೂ ಥ್ಯಾಂಕ್ಸ್. ನಿಮ್ಮ ಫೀಡ್ಬ್ಯಾಕ್ನ ನಾನು ಕೊಟ್ಟಿದ್ದೆ. ತುಂಬ ಜನ ಕಮೆಂಟ್ ಮಾಡಿದರೆ ಸ್ವಲ್ಪ ಮೆಲ್ಲಗೆ ಹೇಳಿ, ಭಯ ಬೀಳಬೇಡಿ, ಹಂಗೆ ಹಿಂಗೆ ಅಂತ. ಅವ್ರಿಗೂ ಕೂಡ ತುಂಬ ಥ್ಯಾಂಕ್ಸ್. ನಾನು ಸ್ಟೂಡೆಂಟ್ ಆಗಿರೋದು ನನಗೆ ಸ್ವಲ್ಪ ಭಯ ಆಗುತ್ತೆ, ಸೊ ಅಡ್ಜಸ್ಟ್ ಮಾಡಿಕೊಂಡು ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ. ತುಂಬ ಥ್ಯಾಂಕ್ಸ್. ಇವಾಗ ನಾನು PGCET ಎಕ್ಸಾಮ್ಗೆ ಹೆಂಗೆಲ್ಲ ಪ್ರಿಪೇರ್ ಆಗ್ತೀನಿ, ಏನೇನು ಬೇಕು ಅಂತ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಓಕೆ, ಬನ್ನಿ ನೋಡೋಣ. ಈ ವಿಡಿಯೋ ಅಂದರೆ PGCET ಎಕ್ಸಾಮ್ನ ಯಾಕೆಗೋಸ್ಕರ ಬರೀಬೇಕು ಅನ್ನೋದನ್ನು ಫಸ್ಟ್ ನೋಡ್ತಾ ಹೋಗೋಣ. ಅಂದರೆ ನಾವು ಮಾಸ್ಟರ್ ಡಿಗ್ರಿ ಮಾಡಬೇಕು ಅಂದರೆ ಇವಾಗ ಗೌರ್ನಮೆಂಟ್ ಕಾಲೇಜಸಲ್ಲಿ, ಟಾಪ್ ಕಾಲೇಜಸಲ್ಲಿ ನಾವೇನಾರ ಮಾಸ್ಟರ್ ಡಿಗ್ರಿ ಮಾಡಬೇಕು, ಇಲ್ಲ ತುಂಬ ಚೆನ್ನಾಗಿರೋ ಕಾಲೇಜಸಲ್ಲಿ ಮಾಸ್ಟರ್ ಡಿಗ್ರಿ ಮಾಡಬೇಕು. ಆದರೆ ತುಂಬ ಏನು ಅಂದರೆ ತುಂಬ ಫೀಸು ಜಾಸ್ತಿ ಇರುತ್ತೆ, ಮಾಡೋಕ್ಕಾಗಲ್ಲ, ನಮ್ಮ ಕೈಯಲ್ಲಿ ಆಗಲ್ಲ ಅಫೋರ್ಡ್ ಮಾಡೋಕ್ಕೆ ಅನ್ನೋರಿಗೆ ಈ PGCET ಎಕ್ಸಾಮ್ನ ಇಟ್ಟಿರೋದು ಗೌರ್ನಮೆಂಟವರು. ಆ್ಯಂಡ್ ಈ ಎಕ್ಸಾಮ್ನ ಕಂಡಕ್ಟ್ ಮಾಡೋದು ಬಂದುಬಿಟ್ಟು KEA ಅವರು, ಅಂದರೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರು. ಅಂದರೆ ನಾವು ಅಪ್ಲಿಕೇಶನ್ ಹಾಕೋದ್ರಿಂದ ಹಿಡಿದು ಸೀಟ್ ಅಲಾಟ್ಮೆಂಟ್ ಮಾಡೋ ಗಂಟ ಇವ್ರದ್ದೇ ಅಥಾರಿಟಿ ಇರೋದು. ಆ್ಯಂಡ್ ಈ ಎಕ್ಸಾಮ್ನ ಯಾರ್ಯಾರೆಲ್ಲ ಬರೀಬೋದು ಅಂದರೆ MTech ಅವರು, MBA ಅವರು, MCA ಅವರು ಈ ಎಕ್ಸಾಮ್ಗಳನ್ನ ಬರೀತಾರೆ. ಆ್ಯಂಡ್ ಈ ಎಕ್ಸಾಮು ಎಷ್ಟು ಮಾರ್ಕ್ಸ್ ಬರೀತಾರೆ ಅಂತ ಅಂದರೆ 100 ಮಾರ್ಕ್ಸ್ನ ನಾವು ಬರೀತೀರಿ, ಫುಲ್ಲು ಚೂಸರ್ಸೇ ಇರುತ್ತೆ, 100 ಮಾರ್ಕ್ಸ್ಗೂ ಚೂಸರ್ಸ್ ಇರುತ್ತೆ. ಆ್ಯಂಡ್ MBA ಅವ್ರಿಗೆ 100 ಮಾರ್ಕ್ಸ್ಗೂ ಒಂದೊಂದು ಮಾರ್ಕ್ಸ್ಗೂ ಒಂದೊಂದು ಚೂಸರ್ಸ್ನ ಕೇಳ್ತಾ ಹೋಗ್ತಾರೆ. 100 ಮಾರ್ಕ್ಸ್ಗೂ 100 ಕ್ವಶನ್ಸ್ನ ಕೇಳ್ತಾರೆ, ಎಲ್ಲ ಚೂಸರ್ಸೇ ಆಗಿರುತ್ತೆ, ಯಾವುದು ಕೂಡ ರೈಟಿಂಗ್ ಅನ್ನೋದು ಇರಲ್ಲ. ಆ್ಯಂಡ್ MCA ಅವ್ರಿಗೆ ಬಂದು 2 ಮಾರ್ಕ್ಸು ಹೆಂಗೋ ಕೇಳ್ತಾರೆ ಅಂತ. ನಾನು ಅದ್ರ ಬಗ್ಗೆ ಯಾವುದೇ ಇನ್ಫಾರ್ಮೇಷನ್ ಗ್ಯಾದರ್ ಮಾಡಿಲ್ಲ, ಬಿಕಾಸ್ ನಾನು ಬರೀತಾ ಇರೋದು MBA ಇರೋದ್ರಿಂದ ಓನ್ಲಿ MBA ಪ್ರಿಪ್ರೇಷನ್ ಬಗ್ಗೆ ಮಾತ್ರ ನೆಕ್ಸ್ಟ್ ಅಪ್ಕಮಿಂಗ್ ವೀಡಿಯೋಸಲ್ಲಿ ಇರುತ್ತೆ, ಏನೇನೆಲ್ಲ ಸಿಲಬಸ್ ಆ್ಯಂಡ್ ನೋಡ್ತಾ ಹೋಗೋಣ. ಅಂದರೆ 100 ಮಾರ್ಕ್ಸ್ಗೆ ಚೂಸರ್ಸ್ ಇರೋದ್ರೆ ನಾವು ಹೆಂಗೆ ಟಿಕ್ ಹಾಕಬೇಕಾ ಏನು ಅಂದರೆ ಏನೂ ಇಲ್ಲ, ಜಸ್ಟ್ ಈ ಥರ ನೀವು ಸರ್ಕಲ್ ಈ ಥರ ನೀವು ಸರ್ಕಲ್ ಮಾಡಬೇಕಾಗಿರುತ್ತೆ. ಈ ಥರ ಮಾಡಿದ್ರೆ ಕನ್ಸಿಡರ್ ಮಾಡಲ್ಲ, ಫುಲ್ಲು ರೌಂಡ್ ಮಾಡಬೇಕಾಗಿರುತ್ತೆ ಸರ್ಕಲ್ನ. ಆ್ಯಂಡ್ ನಿಮಗೆ 5th ಸೆಮ್ಮಲ್ಲಿ ಎಂಪ್ಲಾಯ್ಬಿಲಿಟಿ ಸ್ಕಿಲ್ನ ಬರೆದಿದ್ರು ಅಂದರೆ ಅವ್ರ ಕಾಲೇಜ್ ತೊಗೊಂಡು ನೀವೇನಾರು ಬರೆದಿದ್ರೆ ಗೊತ್ತಿರುತ್ತೆ ಹೆಂಗೆಲ್ಲ ಟಿಕ್ ಮಾಡಬೇಕು ಅಂತ. ನೆಕ್ಸ್ಟ್ ಬಂದು ಈ ಎಕ್ಸಾಮಿನೇಷನ್ ಅಪ್ಲಿಕೇಶನ್ ಡೇಟ್ನ ಯಾವಾಗ ಬಿಡ್ತಾರೆ ಅಂತ ನಾವು ನೋಡೋದಾದರೆ, ಆ್ಯಂಡ್ ಈ ಅಪ್ಲಿಕೇಶನ್ ಡೇಟ್ನ ಬಿಡೋದು ನಾವು ನೋಡೋದಾದರೆ ಮೇ ಮತ್ತು ಜೂನಲ್ಲಿ ಈ ಅಪ್ಲಿಕೇಶನ್ನ ಮಿಡಲಲ್ಲಿ ಆ ಟೈಮಲ್ಲಿ ನಿಮಗೆ ಈ ಅಪ್ಲಿಕೇಶನ್ ಡೇಟ್ನ ಬಿಡ್ತಾರೆ. ಆ್ಯಂಡ್ ಈ ಅಪ್ಲಿಕೇಶನ್ ಡೇಟ್ ಬಿಟ್ಟಿದ್ದಾದಮೇಲೆ ಯಾವಾಗ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ ಅಂದರೆ ಆಗಸ್ಟ್ ಆರ್ ಸೆಪ್ಟೆಂಬರ್ ಮಿಡಲಲ್ಲಿ ಆರ್ ಆಗಸ್ಟಲ್ಲಿ ಸ್ಟಾರ್ಟಿಂಗಲ್ಲಿ ಆರ್ ಎಂಡಲ್ಲಿ ನಿಮಗೆ ಈ ಎಕ್ಸಾಮ್ನ ಕಂಡಕ್ಟ್ ಮಾಡ್ತಾರೆ. ಆ್ಯಂಡ್ ನಿಮ್ಗೆ ಅಂದರೆ 6th ಸೆಮ್ ನಡೆಯೋ ಟೈಮ್ ಮಿಡಲಲ್ಲೇ ಅಂದರೆ ಎಕ್ಸಾಮ್ ನಡೀತಾ ಇರುತ್ತಲ್ಲ ಆವಾಗ ಕಂಡಕ್ಟ್ ಮಾಡ್ಬೋದು, ಆದಮೇಲೆನೂ ಕಂಡಕ್ಟ್ ಮಾಡ್ಬೋದು. ಆ್ಯಂಡ್ ಈ PGCET ಎಕ್ಸಾಮ್ ಬರೀಬೇಕಾದ್ರೆ ನಮಗೆ ಅಪ್ಲಿಕೇಶನ್ ಹಾಕೋ ಟೈಮಲ್ಲಿ ಯಾವೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅಂತ ನಾನು ಇವಾಗ ಹೇಳ್ತಾ ಹೋಗ್ತೀನಿ. ಅಂದರೆ ಡಿಗ್ರಿ ಸರ್ಟಿಫಿಕೇಟ್ ಬೇಕಾಗಿರುತ್ತೆ, ಮತ್ತು ಸ್ಟಡಿ ಸರ್ಟಿಫಿಕೇಟು, ಮತ್ತು ಕ್ಯಾಸ್ಟ್ ಸರ್ಟಿಫಿಕೇಟು, ಇನ್ಕಮ್ ಸರ್ಟಿಫಿಕೇಟು, PUದು ಮತ್ತು SLCದು ಸರ್ಟಿಫಿಕೇಟ್ ಬೇಕಾಗಿರುತ್ತೆ, ಮಾರ್ಕ್ಸ್ ಕಾರ್ಡು. ಅಂದರೆ ಡಿಗ್ರಿ ಸರ್ಟಿಫಿಕೇಟು ನಮಗೆ ಸಿಕ್ಕಿರಲ್ಲ, ಯಾಕೆಂದ್ರೆ ನಾವು ಇವಾಗ 6th ಸೆಮ್ ರಿಸಲ್ಟ್ ಕೂಡ ಆ ಟೈಮಲ್ಲಿ ಬಿಟ್ಟಿರಲ್ಲ. ಆಮೇಲೆ ನಾವೆಲ್ಲ ಎಕ್ಸಾಮ್ ಬರೆದು ಆದಮೇಲೆ ನಿಮಗೆ ಎಡಿಟಿಂಗ್ ಆಪ್ಷನ್ ಕೊಡ್ತಾರೆ, ಆವಾಗ ನೀವು 6th ಸೆಮ್ ರಿಸಲ್ಟ್ನ ಎಲ್ಲ ಇದು ಮಾಡಿ ಅದನ್ನು ಅಪ್ಲೈ ಮಾಡ್ಬೋದಾಗಿರುತ್ತೆ. ಇದೆಲ್ಲ ಡಾಕ್ಯುಮೆಂಟ್ಸ್ ರಿಕ್ವೈರ್ಡ್ ಆಗಿರುತ್ತೆ ಯಾವಾಗ ಅಂದರೆ ಅಪ್ಲಿಕೇಶನ್ ಹಾಕೋ ಟೈಮಲ್ಲಿ PGCET ಎಕ್ಸಾಮ್ಗೆ.
ಆ್ಯಂಡ್ ಈ PGCT ಎಕ್ಸಾಮ್ನ ಯಾವ ದಿನ ನೀವು ಬರೆಯೋಕ್ಕೆ ಹೋಗಬೇಕು ಅಂದರೆ ನಿಮ್ಗೆ ಯಾವಾಗೂ ಸಂಡೇನೇ ಬೀಳೋದು, ಸಂಡೇನೇ ಅವ್ರು ಹಾಕೋದು. ಯಾಕಂದರೆ ಅಂದರೆ ಸಂಡೇ ಹಾಲಿಡೇ ಇರುತ್ತಲ್ಲ ಆರ್ಟ್ಸು, ಅದಕ್ಕೋಸ್ಕರ ಅವ್ರು ಸಂಡೇನೇ ಗೌರ್ನಮೆಂಟವರು ಯಾವುದೇ ಗೌರ್ನಮೆಂಟ್ ಎಕ್ಸಾಮ್ ಆದರೂ ನಿಮ್ಗೆ ಸಂಡೇನೇ ಬಿದ್ದಿರುತ್ತಲ್ಲ, ಸೊ ಸಂಡೇನೇ ಬರಿಬೇಕಾಗಿರುತ್ತೆ. ಟೈಮಿಂಗ್ಸ್ ನೋಡೋದ್ರೆ 2:30 ಇಂದ 4:30 ಒಳಗೆ 2:30 PM ಟು 4:30 PM ಒಳಗಡೆ ನೀವು ಈ ಏನೋ PGCT ಎಕ್ಸಾಮ್ನ ಬರೀಬೇಕಾಗಿರುತ್ತೆ ಸಂಡೇ ಹೊತ್ತು. ಆ್ಯಂಡ್ ಇದು ಯಾವಾಗ ಬೇಕೋ ಡೇಟ್ ಬಿಡ್ಬೋದು. ಇನ್ನು ಗೌರ್ನಮೆಂಟ್ ಅವರು ಅನೌನ್ಸ್ ಮಾಡಿಲ್ಲ, ಇನ್ನು ಅಪ್ಲಿಕೇಶನ್ ಡೇಟೇ ಅನೌನ್ಸ್ ಮಾಡಿಲ್ಲ. ಆವಾಗೇ ನಾವು ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿದ್ದೀರಿ. ಓಕೆ, ಆ್ಯಂಡ್ ಇದೆಲ್ಲ ಇನ್ಫಾರ್ಮೇಷನು ನಾನು ಗ್ಯಾದರ್ ಮಾಡಿರೋದು ಏನಿಗೋಸ್ಕರ ಅಂದರೆ PGCT ಎಕ್ಸಾಮ್ಗೆ ಪ್ರಿಪೇರ್ ಆಗೋಕ್ಕಿಂತ ಮುಂಚೆ ಏನು PGCT ಎಕ್ಸಾಮ್ ಆ್ಯಂಡ್ ಏನೇನೆಲ್ಲ ಯಾರ್ಯಾರೆಲ್ಲ ಬರಿಬೋದು, ಏನಕ್ಕೋಸ್ಕರ ಬರಿಬೋದು ಅಂತ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ. PGCT ಎಕ್ಸಾಮ್ ಪ್ರಿಪೇರ್ ಆಗೋಕ್ಕೆ ಏನು ಬೇರೆ ವೀಡಿಯೋಸ್ ನೋಡಿಕೊಂಡು ಪ್ರಿಪೇರ್ ಆಗೋಕ್ಕಾಗಲ್ವ. ನಾನು ಒಂದು ಬುಕ್ನ ತೊಗೊಂಡಿದ್ದೀನಿ. ಈ ಬುಕ್ಕು ಬಂದು PGCT ಎಕ್ಸಾಮ್ಗೆ ತುಂಬ ಪ್ರಿಪೇರ್ ಆಗುತ್ತೆ. MBA ಅವ್ರಿಗೆ ಇದು ಈ ಬುಕ್ ಇರೋದು. ನೀವೆಲ್ಲ ನಾನು ನಿಯರ್ ಬೈ ಸ್ಟೋರ್ಸಲ್ಲಿ ಹೋಗಿ ಕೇಳಿದ್ರೆ PGCT ಎಕ್ಸಾಮ್ಗೆ ಪ್ರಿಪೇರ್ ಆಗ್ತೀನಿ MBAಗೆ ನನಗೆ ಬುಕ್ ಬೇಕು, ಗೈಡ್ ಬೇಕು ಅಂತ ಕೇಳಿದ್ರೆ ನಿಮಗೆ ಅವರು ಕೊಡ್ತಾರೆ. ಇದು ಬಂದುಬಿಟ್ಟು 550 ಆಗಿರುತ್ತೆ ಈ ಬುಕ್ ಪ್ರೈಸು. ಆ್ಯಂಡ್ ಈ ಬುಕ್ಕಲ್ಲಿ ಆಲ್ಮೋಸ್ಟ್ ನಾನು ಹುಟ್ಟೋಕ್ಕಿಂತ ಮುಂಚೆಯಿಂದನೇ ಕ್ವಶನ್ ಪೇಪರ್ ಇದೆ. 2024ಇಂದನೂ ಕ್ವಶನ್ ಪೇಪರ್ಸು ಅನ್ನೋದಿದೆ. ಆಲ್ಮೋಸ್ಟ್ ಎಲ್ಲ ಕ್ವಶನ್ ಪೇಪರ್ಸು ಇದೆ. ಆ್ಯಂಡ್ ಇದರಲ್ಲಿ ಬಂದು ಸಿಲಬಸ್ ಕೂಡ ಇದೆ. ಸಿಲಬಸ್ ಏನೇನೆಲ್ಲ ಇರಬೇಕು ಆ್ಯಂಡ್ ಹಿಂಗೆ ನಾವು ಓದ್ಬೋದು ಸಿಲಬಸ್ಸಿಂದ ಫುಲ್ಲು ಇದೆ. ಇದನ್ನು ನಾನು ಈ ಬುಕ್ನ ರೆಫರ್ ಮಾಡಿಕೊಂಡು ನಾನು ಪ್ರಿಪರೇಷನ್ನ ಸ್ಟಾರ್ಟ್ ಮಾಡ್ತಿರೋದು. ಇದು ನಾನು ಪರ್ಚೇಸ್ ಮಾಡಿರೋದಲ್ಲ, ಇದು ಒಬ್ಬರು ನನಗೆ ಕೊಟ್ಟಿರೋದು. ಅವರಿಂದ ಟಿಪ್ಸ್ ಕೂಡ ಇಸ್ಕೊಂಡಿದ್ದೀನಿ ಹಿಂಗೆಲ್ಲ ಪ್ರಿಪೇರ್ ಆಗಬೇಕು ಆ್ಯಂಡ್ ಹೆಂಗಿರುತ್ತೆ ಅನ್ನೋದನ್ನು. ನೆಕ್ಸ್ಟ್ ಅಪ್ಕಮಿಂಗ್ ವೀಡಿಯೋದಲ್ಲಿ ಯಾವೆಲ್ಲ ಸಿಲಬಸ್ ಇದೆ ಆ್ಯಂಡ್ ಯಾವ ಸಿಲಬಸ್ ಈಸಿ, ಯಾವ ಸಿಲಬಸ್ ಓದೋದ್ರಿಂದ ನಾವು ಚೆನ್ನಾಗಿ ಸ್ಕೋರ್ ಮಾಡ್ಬೋದು ಆ್ಯಂಡ್ ಹೆಂಗೆ ನಾನು ಪ್ರಿಪೇರ್ ಆಗ್ತೀನಿ ಅನ್ನೋದನ್ನು ನಾನು ಹಾಕ್ತೀನಿ. ಓಕೆ, ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಆ್ಯಂಡ್ ನನ್ನ ವಾಟ್ಸಪ್ನ ಜಾಯ್ನ್ ಆಗಿ ದಿನ ವೀಡಿಯೋಸ್ ಬರ್ತಾ ಇರುತ್ತೆ.